ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಬಂದು ನಿನ್ನೆ ನಡೆದಂತಹ ಒಂದು ಎಕ್ಸಾಮು ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಗೆ ಸಂಬಂಧಪಟ್ಟಂಥ ಎಕ್ಸಾಮ್ ಏನು ನಡೀತು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕಂಪ್ಯೂಟರ್ ಪೇಪರ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಇದು ಜಸ್ಟ್ ಆನ್ಸರ್ ನಮ್ಮ ಒಂದು ಇದರಲ್ಲಿ ಬಂದಿರತಕ್ಕಂಥದ್ದು ಕೀ ಆನ್ಸರ್ಸು ಅಥವಾ ಅಫಿಷಿಯಲ್ ಆಗಿ ಬಿಟ್ಟಿರ್ತಕ್ಕಂಥ ಒಂದು ಕೀ ಆನ್ಸರ್ಸ್ ಆಗಿರೋದಿಲ್ಲ. ಸೊ ನೋಡೋಣ ಬನ್ನಿ ಯಾವ ರೀತಿ ಇದೆ ಕ್ವಶನ್ ಪೇಪರ್, ಆನ್ಸರ್ಸ್ ಯಾವ ರೀತಿ ಅಂತ ನೋಡ್ತಾ ಹೋಗೋಣ. ಸೊ ಇದು ಬಂದು B2 ವರ್ಷನ್ ಕೋಡ್ ಆಗಿರುತ್ತೆ. ಸೊ ಆ್ಯಂಡ್ ನೆಕ್ಸ್ಟ್ ಬಂದು ಇದು 13/7/2014 ನಡೆದಿರ್ತಕ್ಕಂಥ ಒಂದು ಕ್ವಶನ್ ಪೇಪರು. ಸೊ ಇದರಲ್ಲಿ 3 ಇರುತ್ತೆ, ಕನ್ನಡ, ಇಂಗ್ಲೀಷ್ ಆ್ಯಂಡ್ ಕಂಪ್ಯೂಟರ್ 3 ಸಬ್ಜೆಕ್ಟ್ ಇರುತ್ತೆ. ಕನ್ನಡ 35, ಇಂಗ್ಲೀಷ್ 35 ಆ್ಯಂಡ್ ಕಂಪ್ಯೂಟರ್ 30 ಮಾರ್ಕ್ಸ್ಗೆ ಇರ್ತಕ್ಕಂಥದ್ದು. ಸೊ ನೋಡೋಣ ಬನ್ನಿ ಯಾವ ರೀತಿ ಇದೆ ಕ್ವಶನ್ ಪೇಪರು. ಸೊ ಫಸ್ಟ್ ಕ್ವಶನ್ ಹೀಗಿದೆ, ಗೂಗಲ್ ಫಾರ್ಮ್ ಈಸ್ ಅ ಡ್ಯಾಶ್ ಅಂತ ಕೇಳಿದರೆ. ಸೊ ಗೂಗಲ್ ಫಾರ್ಮ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಎರಡೂ ಸಹ ಇದೆ. ಫ್ರೀ ಆನ್ಲೈನ್ ಟೂಲ್ ಆಫರ್ಡ್ ಬೈ ಗೂಗಲ್, ಪೇಯ್ಡ್ ಆನ್ಲೈನ್ ಟೂಲ್ ಆಫರ್ಡ್ ಬೈ ಗೂಗಲ್, ಫ್ರೀ ಆನ್ಲೈನ್ ಟೂಲ್ ಆಫರ್ಡ್ ಬೈ ವಿಂಡೋಸ್, ಪೇಯ್ಡ್ ಆನ್ಲೈನ್ ಟೂಲ್ ಆಫರ್ಡ್ ಬೈ ವಿಂಡೋಸ್ ಅಂತ ಕೊಟ್ಟಿದ್ದಾರೆ. ಸೊ ಗೂಗಲ್ ಫಾರ್ಮ್ ಅಂತಕ್ಕಂಥದ್ದು ಫ್ರೀ ಆನ್ಲೈನ್ ಟೂಲ್. ಇದು ಬಂದು ಆಪ್ಷನ್ 1 ಏನಿದೆಯೋ, ಸೊ ಗೂಗಲ್ ನೀಡ್ತಕ್ಕಂಥ ಉಚಿತ ಆನ್ಲೈನ್ ಸಾಧನ ಆಗುತ್ತೆ ಗೂಗಲ್ ಫಾರ್ಮ್ ಅಂತಕ್ಕಂಥದ್ದು. ಗೂಗಲ್ ನೀಡುವ ಉಚಿತ ಆನ್ಲೈನ್ ಸಾಧನ ಅಥವಾ ಫ್ರೀ ಆನ್ಲೈನ್ ಟೂಲ್ ಆಫರ್ಡ್ ಬೈ ಗೂಗಲ್ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ವಿಂಡೋಸ್ ಎಕ್ಸ್ಪ್ಲೋರರ್ ಈಸ್ ಅ ಡ್ಯಾಶ್ ಅಂತ ಕೇಳಿದರೆ. ಫೈಲ್ ಮ್ಯಾನೇಜರ್, ವೆಬ್ ಬ್ರೌಸರ್, ನೆಟ್ವರ್ಕ್ ಸಿಸ್ಟಮ್, ಆಪರೇಟಿಂಗ್ ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ. ಸೊ ವಿಂಡೋಸ್ ಎಕ್ಸ್ಪ್ಲೋರರ್ ಇದೊಂದು ಫೈಲ್ ಮ್ಯಾನೇಜರ, ವೆಬ್ ಬ್ರೌಸರ್ ಅಥವಾ ನೆಟ್ವರ್ಕ್ ಸಿಸ್ಟಮ್ ಅಥವಾ ಆಪರೇಟಿಂಗ್ ಸಿಸ್ಟಮ್ ಅಂತ ಕೇಳಿದರೆ. ನೋಡಿ ಇಲ್ಲಿ ವಿಂಡೋಸು, MS DOS ಇವೆಲ್ಲ ಬರ್ತಕ್ಕಂಥ ಆಪರೇಟಿಂಗ್ ಸಿಸ್ಟಮಲ್ಲಿ ಜಸ್ಟ್ ಓನ್ಲಿ ವಿಂಡೋಸ್. ಆ್ಯಂಡ್ ವಿಂಡೋಸ್ ಎಕ್ಸ್ಪ್ಲೋರರ್ ಅಂತಕ್ಕಂಥದ್ದು ಆಪ್ಷನ್ 1 ಫೈಲ್ ಮ್ಯಾನೇಜರಲ್ಲಿ ಬರ್ತಕ್ಕಂಥದ್ದು. ಆಪ್ಷನ್ ಎ ಅಥವಾ ಆಪ್ಷನ್ 1 ಫೈಲ್ ಮ್ಯಾನೇಜರ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, which of the following is an invalid variable name? ಮಿನಿಮಮ್, ಡಬಲ್ಸ್, ಫ್ಲಾಟ್, ಟೋಟಲ್ ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ಕೆಳಗಿನಲ್ಲಿ ಯಾವುದು ಸರಿಯಾದ ವೇರಿಯೇಬಲ್ ಪದ ಅಲ್ಲ? ಮಿನಿಮಮ್ಮ, ಡಬಲ್ಸಾ, ಫ್ಲಾಟಾ ಅಥವಾ ಟೋಟಲ್ ಮಾರ್ಕ್ಸ್ ಅಂತಕ್ಕಂಥದ್ದು. ಸೊ ಕೊಟ್ಟಿರ್ತಕ್ಕಂಥದ್ರಲ್ಲಿ ಹ್ಯಾಂಡ್ಸನ್ನು ನೋಡ್ತಾ ಹೋದರೆ ಆಪ್ಷನ್ 4 ಟೋಟಲ್ ಮಾರ್ಕ್ಸ್ ಅಂತಕ್ಕಂಥದ್ದು ಈ ಒಂದು ವೇರಿಯೇಬಲ್ ನೇಮ್ಗೆ ಸೇರ್ತಕ್ಕಂಥದ್ದು ಅಲ್ಲ. ಸೊ ಮಿನಿಮಮ್, ಡಬಲ್ಸ್, ಫ್ಲಾಟ್ ಎಲ್ಲ ಒಂದು ವ್ಯಾಲಿಡ್ ವೇರಿಯೇಬಲ್ಗೆ ಬರುತ್ತೆ. ಸೊ ಇನ್ವ್ಯಾಲಿಡ್ ವೇರಿಯೇಬಲ್ಗೆ ಬರ್ತಕ್ಕಂಥದ್ದು ಟೋಟಲ್ ಮಾರ್ಕ್ಸ್ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಇದು ಡ್ಯಾಶ್ ಇದು ಎಕ್ಸ್ಕ್ಲೂಷನ್ಗೆ ಬಳಸುವ ಪ್ರೋಗ್ರಾಮ್ ಅಂತ ಕೊಟ್ಟಿದ್ದಾರೆ. ಡ್ಯಾಶ್ ಈಸ್ ಯೂಸ್ಡ್ ಪ್ರೋಗ್ರಾಮ್ ಫಾರ್ ಎಕ್ಸ್ಕ್ಲೂಷನ್. ಸೊ ಇಲ್ಲಿ ಪ್ರೊಸೆಸ್ಸಾ, ಪ್ರೋಗ್ರಾಮ, PC ಅಥವಾ ಕಂಪೈಲರ ಅಂತ ಕೇಳಿರ್ತಕ್ಕಂಥದ್ದು. ಸೊ ನಾವು ಆನ್ಸರ್ ನೋಡಿದ್ರೆ ಆಪ್ಷನ್ 1 ಏನಿದೆ ಪ್ರೊಸೆಸ್ ಇದು. ಸೊ ಪ್ರೊಸೆಸ್ ಈಸ್ ಯೂಸ್ ಟು ಪ್ರೋಗ್ರಾಮ್ ಫಾರ್ ಎಕ್ಸಿಕ್ಯೂಷನ್. ಪ್ರೊಸೆಸ್ ಆಪ್ಷನ್ 1 ಪ್ರೊಸೆಸ್ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಗೂಗಲ್ ಶೀಟ್ನಲ್ಲಿ ಫಾರ್ಮುಲಾವು ಯಾವ ಚಿಹ್ನೆಯಿಂದ ಪ್ರಾರಂಭವಾಗುತ್ತದೆ ಅಂತ ಕೇಳಿದರೆ. ದ ಫಾರ್ಮುಲಾ ಇನ್ ಗೂಗಲ್ ಶೀಟ್ಸ್ ಸ್ಟಾರ್ಟ್ಸ್ ವಿತ್ ದ ಡ್ಯಾಶ್ ಸೈನ್. ಸೊ ಗೂಗಲ್ ಶೀಟಲ್ಲಿ ಕೇಳಿರ್ತಕ್ಕಂಥದ್ದು. ಸೊ ಆನ್ಸರ್ ಬಂದು ಪ್ಲಸ್, ಮೈನಸ್ಸು ಮತ್ತು ಈ ಒಂದು ಚಿಹ್ನೆ ಏನಿದೆಯೋ ಸೊ ಇದು ಬರೋದಿಲ್ಲ. ಸೊ ಇಲ್ಲಿ ನಾವು ಪ್ರಾರಂಭ ಮಾಡ್ತಕ್ಕಂಥದ್ದು ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಸೊ ಈಕ್ವಲ್ಸಿಂದ. ಆಪ್ಷನ್ 4 ಏನಿದೆ ಸೊ ಈಕ್ವಲ್ಸನ್ನು ಯೂಸ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, MS ಪವರ್ ಪಾಯಿಂಟ್ನಲ್ಲಿ ಕರೆಂಟ್ ಸ್ಲೈಡ್ನಿಂದ ಪ್ರೆಸೆಂಟೇಷನ್ ಮಾಡಲು ಯಾವ ಶಾರ್ಟ್ಕಟ್ ಕೀಯನ್ನು ಉಪಯೋಗಿಸುತ್ತಾರೆ? ಸೊ ಇದು ಪವರ್ ಪಾಯಿಂಟ್ಗೆ ಸಂಬಂಧಪಟ್ಟಂಥ ಕ್ವೆಶನ್ ಆಗಿದೆ. MS ಪವರ್ ಪಾಯಿಂಟ್ ಪರ್ಮಿಟ್ಸ್ ಟು ಸ್ಟಾರ್ಟ್ ದ ಪ್ರೆಸೆಂಟೇಷನ್ ಫ್ರಮ್ ಕರೆಂಟ್ ಸ್ಲೈಡ್ ಯೂಸಿಂಗ್ ದ ಶಾರ್ಟ್ಕಟ್ ಕೀ ಕೇಳಿರ್ತಕ್ಕಂಥದ್ದು. ಸೊ F5, ಕಂಟ್ರೋಲ್ ಪ್ಲಸ್ F5 ಕೇಳಿದರೆ, ಶಿಫ್ಟ್ ಪ್ಲಸ್ F5, ಆಲ್ಟ್ ಪ್ಲಸ್ F5. ಸೊ ಇಲ್ಲಿ F5 ಅಂತಕ್ಕಂಥ ಕಾಮನ್ ಆಗಿದೆ. ಬಟ್ ಇಲ್ಲಿ ಏನೊಂದು ಸ್ಲೈಡ್ ನಾವು ತೊಗೊಂಡಿರ್ತೀವೋ ಸೊ ತುಂಬ ಸ್ಲೈಡ್ ಇರುತ್ತೆ. ಸೊ ಒಂದು ಸ್ಲೈಡ್ ಯಾವುದೋ ಒಂದು ಮಧ್ಯ ಸ್ಲೈಡಿಂದ ನಮಗೆ ಪ್ರೆಸೆಂಟೇಷನ್ ಶುರು ಮಾಡಬೇಕಾಗುತ್ತೆ. ಸೊ ಡೈರೆಕ್ಟಾಗಿ ನಾವು ಶುರು ಮಾಡಬೇಕಂತ ಹೇಳಿದ್ರೆ ಯಾವ ಒಂದು ಶಾರ್ಟ್ಕಟ್ನ ಯೂಸ್ ಮಾಡಬೇಕು ಅಂತ ಕೇಳಿರ್ತಕ್ಕಂಥದ್ದು. ಸೊ ಆನ್ಸರು ಆಪ್ಷನ್ 3 ಶಿಫ್ಟ್ ಪ್ಲಸ್ F5 ಅಂತಕ್ಕಂಥದ್ದು ಆನ್ಸರು, ಶಿಫ್ಟ್ ಪ್ಲಸ್ F5. ಆ್ಯಂಡ್ ನೆಕ್ಸ್ಟು MS ಎಕ್ಸೆಲ್ನಲ್ಲಿ ಒಂದು ಸೆಲ್ನಿಂದ ಮತ್ತೊಂದು ಸೆಲ್ಗೆ ಫಾರ್ಮುಲಾವನ್ನು ಕಾಪಿ ಮಾಡಲು ಯಾವ ಆಪರೇಷನ್ನ ಉಪಯೋಗಿಸುತ್ತಾರೆ ಅಂತ ಕೇಳಿದರೆ. ಸೊ ಇದು MS ಎಕ್ಸೆಲ್ಗೆ ಸಂಬಂಧಪಟ್ಟಂಥ ಕ್ವಶನು. ದ ಆಪರೇಷನ್ ರಿಕ್ವೈರ್ಡ್ ಟು ಕಾಪಿ ಎ ಫಾರ್ಮುಲಾ ಫ್ರಮ್ ಒನ್ ಸೆಲ್ ಟು ಅನದರ್ ಸೆಲ್ ಇನ್ MS ಎಕ್ಸೆಲ್. ಸೊ ಇಲ್ಲಿ ನೋಡ್ತಾ ಹೋದಾಗ ಆನ್ಸರ್ ಬಂದು ಡ್ರ್ಯಾಗ್ ದ ಫಿಲ್ ಹ್ಯಾಂಡಲ್ ಅಕ್ರಾಸ್ ದ ಡಿಸೈರ್ಡ್ ಸೆಲ್ಸ್, ಪ್ರೆಸ್ ಕಂಟ್ರೋಲ್ ಪ್ಲಸ್ V ಆ್ಯಂಡ್ ಕಂಟ್ರೋಲ್ ಪ್ಲಸ್ C ಅಂತ ಕೊಟ್ಟಿದ್ದಾರೆ. ಟೈಪ್ ಈಕ್ವಲ್ಸ್ ಕಾಪಿ ಐಕಾನ್ ಇದು ಕೊಟ್ಟಿದ್ದಾರೆ. ಆ್ಯಂಡ್ ರೈಟ್ ಕ್ಲಿಕ್ ಆ್ಯಂಡ್ ಸೆಲೆಕ್ಟ್ ಕಟ್ ಆ್ಯಂಡ್ ಪೇಸ್ಟ್ ಅಂತ ಕೊಟ್ಟಿರ್ತಕ್ಕಂಥದ್ದು. ಸೊ ಇಲ್ಲಿ ಫಾರ್ಮುಲಾವನ್ನು ಒಂದು ಸೆಲ್ಲಿಂದ ಇನ್ನೊಂದು ಸೆಲ್ಗೆ ನಾವು MS ಎಕ್ಸೆಲ್ನಲ್ಲಿ ಕಾಪಿ ಮಾಡ್ತೀವಿ ಅಂತ ಹೇಳಿದರೆ. ಸೊ ಆನ್ಸರ್ ಬಂದು ಆಪ್ಷನ್ 3 ಈಕ್ವಲ್ಸ್ ಕಾಪಿ ಏನಿದೆಯೋ ಸೊ ಇದನ್ನು ನಾವು ಟೈಪ್ ಮಾಡಬೇಕಾಗುತ್ತೆ. ಓಕೆ, ಆನ್ಸರ್ ಆಪ್ಷನ್ 3. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, FTP ಇನ್ OSI ಮಾದರಿಯಲ್ಲಿ ಡ್ಯಾಶ್ ಪದರವನ್ನು ಬಳಸಲಾಗುತ್ತದೆ. ನೆಟ್ವರ್ಕ್, ಟ್ರಾನ್ಸ್ಪೋರ್ಟ್, ಅಪ್ಲಿಕೇಶನ್, ಡಾಟಾ ಲಿಂಕ್ ಅಂತ ಕೊಟ್ಟಿದ್ದಾರೆ. ದ ಲೇಯರ್ ಯೂಸ್ಡ್ ಬೈ FTP ಇನ್ OSI ಮಾಡೆಲ್ ಈಸ್ ನೆಟ್ವರ್ಕ್, ಟ್ರಾನ್ಸ್ಪೋರ್ಟ್, ಅಪ್ಲಿಕೇಶನ್, ಡಾಟಾ ಲಿಂಕ್. ಆನ್ಸರ್ ಆಪ್ಷನ್ 3 ಅಪ್ಲಿಕೇಶನ್.
ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಇನ್ಪುಟ್ ಮತ್ತು ಔಟ್ಪುಟ್ ಎರಡೂ ಕೆಲಸಗಳಿಗಾಗಿ ಬಳಸುವಂಥ ಉಪಕರಣಕ್ಕೆ ಒಂದು ಉದಾಹರಣೆ ಅಂತ ಕೇಳಿದರೆ, ಆನ್ ಎಕ್ಸಾಂಪಲ್ ಫಾರ್ ಬೋತ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸ್ ಈಸ್ ಅಂತ ಕೇಳ್ತಕ್ಕಂಥದ್ದು. ಜಾಯ್ಸ್ಟಿಕ್ ಬಂದಿದ್ದು ಗೇಮ್ಗೆ ಆಡ್ತಕ್ಕಂಥದ್ದು, ಇದು ಓನ್ಲಿ ಇನ್ಪುಟ್ ಸಾಧನ ಆಗುತ್ತೆ. ಸೊ ಈ ಜಾಯ್ಸ್ಟಿಕ್ ಬರೋದಿಲ್ಲ. ಆ್ಯಂಡ್ ಪ್ಲಾಟರು ಸಹ ಬರೋದಿಲ್ಲ. ಆ್ಯಂಡ್ ಪ್ರೊಜೆಕ್ಟರು ಸಹ ಔಟ್ಪುಟ್ ಆಗಿ ಬರ್ತಕ್ಕಂಥದ್ದು. ಸೊ ಟಚ್ ಸ್ಕ್ರೀನ್ ಇದೆಯೋ ಇದು ಬಂದು ಇನ್ಪುಟ್ ಆ್ಯಂಡ್ ಔಟ್ಪುಟ್ ಎರಡಲ್ಲೂ ಸಹ ಬರ್ತಕ್ಕಂಥದ್ದು ಟಚ್ ಸ್ಕ್ರೀನು. ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸ್ ಆಗಿ ಬೋತ್ ಕೆಲಸನೂ ಸಹ ಮಾಡ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟು ಪರ್ಸ್ನಲ್ ಕಂಪ್ಯೂಟರ್ನ ಈ ಕೆಳಗಿನ ಯಾವ ಪೋರ್ಟ್ನಿಂದ ಹೈ ಡೆಫಿನೇಷನ್ ಗ್ರಾಫಿಕ್ಸ್ ಔಟ್ಪುಟ್ಟನ್ನು ತೆಗೆದುಕೊಳ್ಳುತ್ತಾರೆ ಅಂತ ಕೇಳಿದರೆ, ದ ಔಟ್ಪುಟ್ ಆಫ್ ಹೈ ಡೆಫಿನೇಷನ್ ಗ್ರಾಫಿಕ್ಸ್ ಮೇ ಬಿ ಟೇಕನ್ ಫ್ರಮ್ ಡ್ಯಾಶ್ ಪೋರ್ಟ್ ಆಫ್ ಎ ಪರ್ಸ್ನಲ್ ಕಂಪ್ಯೂಟರ್ ಹೇಸ್ LPT RJ45 3.5 mm ಜಾಕ್ HDMI ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗ ಆನ್ಸರ್ ಬಂದು ಆಪ್ಷನ್ 4 ಏನಿದೆಯೋ HDMI ಅಂತಕ್ಕಂಥದ್ದು. ಸೊ ಇದೆಲ್ಲ ತುಂಬ ಹೈ ಲೆವೆಲಲ್ಲಿ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ. ಸೊ ವಿಲೇಜ್ ಅಕೌಂಟೆಂಟ್ಗೆ ಈ ಥರ ಕ್ವಶನ್ ಸ್ವಲ್ಪ ಕಷ್ಟನೇ ಬರೋದು. PDO ಆ್ಯಂಡ್ ಬೇರೆ ಒಂದು ಎಕ್ಸಾಮ್ಸ್ಗಳು ಇಂಜಿನಿಯರ್ಸ್ಗೆ ಎಕ್ಸಾಮ್ ಆಗಿರ್ಬೋದು ಆ್ಯಂಡ್ ಡಿಗ್ರಿ ಲೆವೆಲ್ ಎಕ್ಸಾಮ್ಸ್ ಏನು ಬರುತ್ತೋ ಸೊ ಅದಕ್ಕೆ ಕೇಳಿರ್ತಕ್ಕಂಥ ಒಂದು ಕ್ವಶನ್ ಪೇಪರ್ ಇದಾಗಿರುತ್ತೆ. ಸೊ ಪೇಪರ್ ಸಹ ತುಂಬ ಟಫೇ ಇದೆ. ಸೊ ಇಲ್ಲಿ ಪೈಥಾನು, ಜಾವಾ, ಸೊ ಆ್ಯಂಡ್ ಗೂಗಲ್ ಇದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನ ತುಂಬ ಕೇಳಿದ್ದಾರೆ. ಸೊ ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ 81ನೇ ಕ್ವಶನ್ ಹೀಗಿದೆ, ಇಮೇಲ್ನಲ್ಲಿ ಮೇಲ್ ಕಳಿಸುವವರ ಅಡ್ರೆಸ್ಸನ್ನು ನಮೂದಿಸಲು ಯಾವ ಫೀಲ್ಡನ್ನು ಬಳಸುತ್ತಾರೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ವಿಷಯ ಬರಲ್ಲ, ಸಬ್ಜೆಕ್ಟ್ ಬರೋದಿಲ್ಲ. ಆ್ಯಂಡ್ ಗೆ ಅಂತಕ್ಕಂಥದ್ದು ಏನಿದೆ, ಗೆ ಅಂತ ಅಂದರೆ ಯಾರಿಗೆ ಅಂತಕ್ಕಂಥದ್ದು ಬರುತ್ತೆ. ಆ್ಯಂಡ್ ಇಂದ ಬಂದು ಯಾರಿಂದ ಅಂತಕ್ಕಂಥದ್ದು. ಸೊ ಇಲ್ಲಿ ಇಮೇಲ್ನಲ್ಲಿ ಕಳಿಸುವವರ ಅಡ್ರೆಸ್ಸು, ಕಳಿಸ್ತಕ್ಕಂಥವ್ರ ಅಡ್ರೆಸ್ಸಿಗೆ ನಾವು ಕಳಿಸ್ತೀವಿ ಅಂತ ಹೇಳಿದ್ರೆ ಹಿಂದ, ನಮ್ಮಿಂದ ಅಲ್ವಾ. ಸೊ ಆನ್ಸರು 3 ಆಗುತ್ತೆ. ಆ್ಯಂಡ್ ಕಾಪಿ ಮಾಡಿ ಇನ್ನೊಬ್ರು ಕಳಿಸ್ತೀವಿ ಅಂತ ಹೇಳಿದ್ರೆ CC ನಾವು ತೊಗೊಳ್ಬೇಕಾಗುತ್ತೆ, ಕಾಪಿ ಮಾಡಿ ಬೇರೆಯವ್ರಿಗೆ ಕಳಿಸ್ಬೇಕಾದ್ರೆ. ಬಟ್ ಇಲ್ಲಿ ಓನ್ಲಿ ಇಮೇಲ್ನಲ್ಲಿ ಮೇಲನ್ನು ಕಳಿಸ್ತಕ್ಕಂಥ ಅಡ್ರೆಸ್ ಅಂತ ಹೇಳಿದಾಗ ಆಪ್ಷನ್ 3 ಇಂದ. ಸೊ ಗೆ ಅಂತ ಹೇಳಿದಾಗ ಯಾರು ಕಳಿಸ್ತೀವೋ ಅವರ ಒಂದು ಅಡ್ರೆಸ್ ಬರಬೇಕಾಗುತ್ತೆ. ಕಳಿಸುವವರ ಅಡ್ರೆಸ್ಸು ನಾವು ಕಳಿಸ್ತಾ ಇದ್ದೀವಿ ಅಂತ ಹೇಳಿದಾಗ ಅಲ್ಲಿ ಹಿಂದ ನಮ್ಮ ಒಂದು ಅಡ್ರೆಸ್ಸು ಬರಬೇಕಾಗುತ್ತೆ. ಸೊ ಫ್ರಮ್. ಆ್ಯಂಡ್ ನೆಕ್ಸ್ಟು ರಿಲೇಷನ್ ಸ್ಕೀಮ್ನಲ್ಲಿ ಒಂದಕ್ಕಿಂತ ಹೆಚ್ಚು ಕೀಗಳಿದ್ದರೆ ಪ್ರತಿಯೊಂದು ಕೀಯನ್ನು ಏನೆಂದು ಕರೆಯಲಾಗುತ್ತೆ ಅಂತ ಕೇಳಿದರೆ, ನೋಡಿ ಯಾವ ರೀತಿ ಕ್ವಶನ್ಸ್ ಯಾವ ಒಂದು ಇದರಲ್ಲಿ ಕೇಳಿದ್ದಾರೆ ಅಂತ. ಇಫ್ ಎ ರಿಲೇಷನ್ ಸ್ಕೀಮ್ ಹ್ಯಾಸ್ ಮೋರ್ ದ್ಯಾನ್ 1 ಕೀ, ಈಚ್ ಕೀ ಇಸ್ ಕಾಲ್ಡ್ ಎ ಡ್ಯಾಶ್ ಕೀ ಅಂತ ಕೇಳಿದರೆ, ಸೂಪರ್, ಸೆಕೆಂಡರಿ, ಪ್ರೈಮರಿ ಆ್ಯಂಡ್ ಕ್ಯಾಂಡಿಡೇಟ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ 4 ಏನಿದೆಯೋ ಕ್ಯಾಂಡಿಡೇಟ್ ಕೀ ಅಂತಕ್ಕಂಥ ಆ ಒಂದು ಹೆಸರಲ್ಲಿ ಕರಿತಾ ಹೋಗ್ತಾರೆ ಪ್ರತಿಯೊಂದು ಕೀಗಳನ್ನು. ನೆಕ್ಸ್ಟು CPU-ನಲ್ಲಿ ALನ ಆಪರೇಷನ್ಗಳಿಗೆ ಬೇಕಾಗಿರುವ ವ್ಯಾಲ್ಯೂಗಳನ್ನು ಸಂಗ್ರಹಿಸಲು ಡ್ಯಾಶನ್ನು ಬಳಸಲಾಗುತ್ತದೆ. ಡ್ಯಾಶ್ ಈಸ್ ಯೂಸ್ ಟು ಸ್ಟೋರ್ ವ್ಯಾಲ್ಯೂ ಫಾರ್ ALU ಆಪರೇಷನ್ಸ್ ಇನ್ CPU. ಸೊ CPನ ಒಳಗಡೆ ಇರ್ತಕ್ಕಂಥ ALನ ಆಪರೇಷನ್ ಮಾಡಬೇಕಂತಂದರೆ ಯಾವ ಒಂದು ಇರಬೇಕಂತ ಕೇಳಿರ್ತಕ್ಕಂಥ ಇನ್ಸ್ಟ್ರಕ್ಷನ್ ರಿಜಿಸ್ಟರ್, ಅಕ್ಯುಮುಲೇಟರ್, ಪ್ರೋಗ್ರಾಮ್ ಕೌಂಟರ್ ಆ್ಯಂಡ್ MDR ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದು ಆಪ್ಷನ್ 1 ಇನ್ಸ್ಟ್ರಕ್ಷನ್ ರಿಜಿಸ್ಟರ್ ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಜಂಕ್ ಇಮೇಲನ್ನು ಡ್ಯಾಶ್ ಎಂದು ಕೂಡ ಕರೆಯಲಾಗುತ್ತದೆ. ಸ್ಪೂಲ್, ಸ್ಪ್ಯಾಮ್, ಸ್ಪಿನ್ನರ್ ಅಂತ ಕೊಟ್ಟಿದ್ದಾರೆ. ಸ್ನಿಪ್ಪರ್, ಜಂಕ್ ಇಮೇಲ್ ಇಸ್ ಆಲ್ಸೋ ಕಾಲ್ಡ್ ಆಪ್ಷನ್ 3 ಸ್ಪ್ಯಾಮ್ ಅಂತಕ್ಕಂಥದ್ದಾಗಿರುತ್ತೆ. ಆಪ್ಷನ್ 3. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಡುಪ್ಲಿಕೇಶನ್ಸ್, ಇನ್ಕನ್ಸಿಸ್ಟೆನ್ಸಿ, ರೆಡೆಂಡೆನ್ಸೀಸ್ ಅಥವಾ ರಾಂಗ್ ಫಾರ್ಮ್ಯಾಟ್ಸ್ನಂತಹ ದೋಷಗಳ ಸ್ಕ್ರಬ್ಲಿಂಗ್ ಅಂತ ಕೇಳಿದರೆ ಡ್ಯಾಶನ್ನು ಒಳಗೊಂಡಿದೆ. ಡೇಟಾ ಅನಾಲಿಸಿಸ್, ಡೇಟಾ ಕ್ಲೀನ್ಸಿಂಗ್, ಡೇಟಾ ಫಾರ್ಮೆಟಿಂಗ್, ಡೇಟಾ ಮ್ಯಾನೇಜಿಂಗ್ ಅಂತ ಹೇಳಿರ್ತಕ್ಕಂಥದ್ದು. ಸೊ ಡ್ಯಾಶ್ ಇನ್ವಾಲ್ವ್ಸ್ ಸ್ಕ್ರಬ್ಬಿಂಗ್ ಫಾರ್ ಎನಿ ಎರರ್ಸ್ ಸಚ್ ಆಸ್ ಡುಪ್ಲಿಕೇಶನ್ಸ್, ಇನ್ಕನ್ಸಿಸ್ಟೆನ್ಸೀಸ್ ಆ್ಯಂಡ್ ರಿಡೆಂಡೆನ್ಸೀಸ್ ಆರ್ ರಾಂಗ್ ಫಾರ್ಮೆಟ್ಸ್ ಅಂತ ಕೊಟ್ಟಿರ್ತಕ್ಕಂಥದ್ದು. ಸೊ ಆನ್ಸರ್ ಅಂತ ನೋಡ್ತಾ ಹೋದರೆ ಸೊ ಆನ್ಸರ್ ಬಂದು ಆಪ್ಷನ್ 2 ಡಾಟಾ ಕ್ಲೀನ್ಸಿಂಗ್ ಅಂತಕ್ಕಂಥದ್ದು ಆನ್ಸರ್. ಆಪ್ಷನ್ 2 ಡೇಟಾ ಅಥವಾ ಡಾಟಾ ಕ್ಲೀನ್ಸಿಂಗ್. ನೆಕ್ಸ್ಟ್ ಕ್ವೆಶನ್, ಈ ಕೆಳಗಿನಲ್ಲಿ ಯಾವ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡೆಲ್ ಟಾಪ್ ಡೌನ್ ಅಪ್ರೋಚನ್ನು ಬಳಸುತ್ತದೆ ಅಂತ ಕೇಳಿದರೆ, ಸೊ ಇನ್ಕ್ರಿಮೆಂಟಲ್, ವಾಟರ್ಫಾಲ್, ಇಟರೇಟಿವ್, ಅಜೈಲ್ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಕ್ವೆಶನ್ ನಾನು ಹಾಗೆ ಖಾಲಿ ಬಿಟ್ಟಿರ್ತೀನಿ. ಸೊ ಕೀ ಆನ್ಸರ್ಸ್ ಏನು ಬರುತ್ತೋ ಸೊ ಅದು ನೋಡ್ಕೊಂಡು ಆನ್ಸರ್ನ ಮಾಡ್ಕೊಳ್ತಾ ಹೋಗೋಣ. ನೆಕ್ಸ್ಟ್ ಕ್ವೆಶನ್ 87ನೇ ಕ್ವೆಶನ್ ಹೀಗಿದೆ, ಪೈಥಾನ್ನಲ್ಲಿ PIP ಎಂದರೆ ಏನು? ಇನ್ ಪೈಥಾನ್ PIP ಮೀನ್ಸ್ ಸ್ಟ್ಯಾಂಡ್ಸ್ ಫಾರ್ ಪಿಪ್ ಇನ್ಸ್ಟಾಲ್ಸ್ ಪ್ಯಾಕೇಜಸ್, ಪೈಥಾನ್ ಇನ್ಸ್ಟಾಲ್ ಪ್ಯಾಕೇಜಸ್, ಪ್ರಿಫರ್ಡ್ ಇನ್ಸ್ಟಾಲರ್ ಪ್ರೋಗ್ರಾಮ್, ಪ್ಯಾಕೇಜ್ ಇನ್ಸ್ಟಾಲರ್ ಪ್ರೋಗ್ರಾಮ್ ಅಂತ ಕೊಟ್ಟಿದ್ದಾರೆ. ಸೊ PIP ಮೀನ್ಸ್ ಪ್ರಿಫರ್ಡ್ ಇನ್ಸ್ಟಾಲರ್ ಪ್ರೋಗ್ರಾಮ್. ಆಪ್ಷನ್ 3 ಪ್ರಿಫರ್ಡ್ ಇನ್ಸ್ಟಾಲರ್ ಪ್ರೋಗ್ರಾಮ್ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ವಿಚ್ ಸಿಂಬಲ್ ಇಸ್ ನಾಟ್ ರೆಕಗ್ನೈಸ್ಡ್ ಆಸ್ ಮ್ಯಾಥಮೆಟಿಕಲ್ ಆಪರೇಟರ್ ಇನ್ ಗೂಗಲ್ ಶೀಟ್ ಅಂತ ಕೇಳಿದರೆ ಈ ಕೆಳಗಿನ ಯಾವ ಚಿಹ್ನೆಯನ್ನು
ಗೂಗಲ್ ಶೀಟ್ನ ಮ್ಯಾಥಮೆಟಿಕಲ್ ಆಪ್ರೇಟರ್ ಆಗಿ ಬಳಸಲಾಗುವುದಿಲ್ಲ ಅಂತ ಕೇಳಿರ್ತಕ್ಕಂಥದ್ದು. ಸೊ ನಾವು ಮ್ಯಾಥ್ಸ್ ಒಂದು ಫಾರ್ಮುಲಾನ ಯೂಸ್ ಮಾಡ್ತೀವಿ ಅಂತ ಹೇಳಿದರೆ, ಸೊ ಈ ಒಂದು ಚಿಹ್ನೆ, ಈ ಚಿಹ್ನೆ ಆ್ಯಂಡ್ ಈ ಚಿಹ್ನೆ, ಸೊ 3 ಸೈನ್ಗಳು ಇರ್ತಾ ಹೋಗುತ್ತೆ. ಬಟ್ ಈ ಒಂದು ಹಟ್ಟೇನಿತ್ತು, ಸೊ ಇದು ಮೇಲಲ್ಲಿ ಯೂಸ್ ಮಾಡ್ತಕ್ಕಂಥದ್ದು. ಸೊ ಇದು ಆನ್ಸರು ನಾವು ತೊಗೊಳ್ಬೇಕಾಗುತ್ತೆ, ಇದನ್ನು ಯೂಸ್ ಮಾಡೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಸೆಲೆಕ್ಟ್ ದ ಡಾಟಾ ಟೈಪ್ ದಟ್ ಈಸ್ ನಾಟ್ ಅ ವ್ಯಾಲಿಡ್ ಇನ್ MS ಆಕ್ಸಿಸ್. MS ಆಕ್ಸಿಸ್ನಲ್ಲಿ ಯಾವುದನ್ನು ಇಲ್ಲಿ ತೊಗೊಳ್ಳೋದಿಲ್ಲ. MS ಆಕ್ಸಿಸ್ನಲ್ಲಿ ಯಾವ ಡೇಟಾ ಟೈಪ್ ಮಾನ್ಯವಲ್ಲ ಅಂತ ಕೇಳಿದರೆ, ಇಟ್ ಮೀನ್ಸ್ ಕರೆನ್ಸಿ, ಪಿಕ್ಚರ್, ಮೆಮೊ, ಆಟೋ ನಂಬರ್ ಅಂತ ಕೊಟ್ಟಿದ್ದಾರೆ. ಸೊ ಪಿಕ್ಚರ್ ಅಂತಕ್ಕಂಥದ್ದು ಈ ಒಂದು MS ಆಕ್ಸಿಸ್ನಲ್ಲಿ ಬರ್ತಕ್ಕಂಥದ್ದು ಅಲ್ಲ. ಆ್ಯಂಡ್ ನೆಕ್ಸ್ಟು ಈ ಕೆಳಗಿನ ಯಾವ ಆಯ್ಕೆಯು ಜಾವಾ ಲ್ಯಾಂಗ್ವೇಜ್ನಲ್ಲಿ ಬೈಟ್ ಕೋಡ್ನಿಂದ ಮಷಿನ್ ಕೋಡ್ಗೆ ಪರಿವರ್ತನೆ ಮಾಡಲು ಸಹಕರಿಸುತ್ತದೆ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಕನ್ವರ್ಟಿಂಗ್ ಬೈಟ್ ಕೋಡ್ ಟು ಮಷಿನ್ ಕೋಡ್ ಇನ್ ಜಾವಾ? ಜಾವಾ ಬಗ್ಗೆ ಕೇಳಿದರೆ ಇಲ್ಲಿ ತನಕ ಕೇಳ್ತಾ ಇದ್ರು ಜಾವಾನ ಕಂಡಿದ್ದವರು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಕೇಳ್ತಿದ್ರು. ಬಟ್ ಇಲ್ಲಿ ಬೈಟ್ ಕೋಡ್ ಟು ಮಷಿನ್ ಕೋಡ್ಗೆ ಕನ್ವರ್ಟ್ ಮಾಡಬೇಕಾದ್ರೆ ಯಾವುದನ್ನು ಯೂಸ್ ಮಾಡ್ತಾರೆ? ಸೊ JDK, JRE, JVM, ಜಾವಾ ಕಂಪೈಲರ್ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದು ಆಪ್ಷನ್ 3 JVM ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಸೆಕ್ಯೂರ್ ಟ್ರಾನ್ಸ್ಮಿಷನ್ಗೆ ಬಳಸಲ್ಪಡುವ ಪ್ರೋಟೋಕಾಲ್ ಯಾವುದು ಅಂತ ಕೇಳಿದರೆ, HTTP, FTP, HTTPS, TCP ಅಂತ ಕೇಳಿರ್ತಕ್ಕಂಥದ್ದು. ಸೊ ನೋಡಿ ಇಲ್ಲಿ ಸೆಕ್ಯೂರ್ ಟ್ರಾನ್ಸ್ಮಿಷನ್ಗೆ ಬಳಸ್ತಕ್ಕಂಥ ಒಂದು ಪ್ರೋಟೋಕಾಲ್ ಯಾವುದು? ಸೊ ಆನ್ಸರ್ ಆಪ್ಷನ್ ಸಿ, ಆಪ್ಷನ್ ಡಿ, TCP ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಈ ಕೆಳಗಿನಲ್ಲಿ ಯಾವುದು ಕಂಪ್ಯೂಟರ್ನಲ್ಲಿ ಪೋರ್ಟ್ ಆಗಿರುವುದಿಲ್ಲ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಪೋರ್ಟ್ ಇನ್ ಕಂಪ್ಯೂಟರ್? USB, DVI, HDC ಆ್ಯಂಡ್ VG ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರು ಆಪ್ಷನ್ 3 HDC ಅಂತಕ್ಕಂಥದ್ದು. ಆಪ್ಷನ್ 3 HDC. OSI ಮಾಡೆಲ್ನಲ್ಲಿರುವ ಲೇಯರ್ಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ದ ನಂಬರ್ ಆಫ್ ಲೇಯರ್ಸ್ ಇನ್ OSI ಮಾಡೆಲ್ ಈಸ್ ಆಪ್ಷನ್ 2 7. ಆ್ಯಂಡ್ ನೆಕ್ಸ್ಟ್ ವರ್ಚುವಲ್ ಟೇಬಲ್ ಡ್ಯಾಶ್ ಎಂದು ಕೂಡ ಕರೆಯಲ್ಪಡುತ್ತದೆ ಅಂತ ಕೇಳಿದರೆ, ವರ್ಚುವಲ್ ಟೇಬಲ್ ಡ್ಯಾಶ್ ಎಂದು ಕೂಡ ಕರೆಯಲ್ಪಡುತ್ತದೆ. ಸೊ ವರ್ಚುವಲ್ ಟೇಬಲ್ ಇಸ್ ಆಲ್ಸೋ ಕಾಲ್ಡ್ ವೀವ್. ಆಪ್ಷನ್ 2 ಸ್ಟೋರೇಜ್ ಪ್ರೊಸೀಜರ್ಸ್ ಬರೋದಿಲ್ಲ, ಟೇಬಲ್ ಬರೋದಿಲ್ಲ, ಟ್ರಾನ್ಸಾಕ್ಷನ್ಸ್ ಬರೋದಿಲ್ಲ. ಸೊ ಆನ್ಸರ್ ಬಂದು ಆಪ್ಷನ್ 2 ವ್ಯೂ ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಕೆಳಗಿನಲ್ಲಿ ಕ್ಯಾಂಡಿಡೇಟ್ ಎಲಿಮಿನೇಷನ್ ಅನ್ನು ಯಾವುದನ್ನು ವಿವರಿಸುತ್ತದೆ ಅಂತ ಕೇಳಿದರೆ, ವಾಟ್ ಎಲಿಮೆಂಟ್ಸ್ ಡಿಸ್ಕ್ರೈಬ್ ಅ ಕ್ಯಾಂಡಿಡೇಟ್ ಎಲಿಮಿನೇಷನ್ ಆಲ್ಗೊರಿಥಮ್? ಆಲ್ಗೊರಿಥಮ್ ಬಗ್ಗೆ ಕೇಳಿರ್ತಕ್ಕಂಥ ಕ್ವಶನ್ ಇದು. ಸೊ ಜಸ್ಟ್ ಅ ಸೆಟ್ ಆಫ್ instantion depends on data set, just a set of candidate hypothesis, set of instantion, set of candidate hypothesis. Answer ಬಂದು ಆಪ್ಷನ್ 4 set of instances, set of candidate hypothesis ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಸೇವ್ ಆ್ಯಸ್ಗಾಗಿ MS ವರ್ಡ್ನಲ್ಲಿ ಬಳಸಲ್ವ ಶಾರ್ಟ್ಕಟ್ ಕೀ ಯಾವುದು ಅಂತ ಕೇಳಿದರೆ, ಸೇವ್ ಆ್ಯಸ್ ಅಂತ ಹೇಳಿದಾಗ F12 ಅಂತಕ್ಕಂಥದ್ದು ಸೇವ್ ಆ್ಯಸ್ಗೆ ಯೂಸ್ ಮಾಡ್ತಕ್ಕಂಥದ್ದು. ಆಪ್ಷನ್ 2 ದ ಶಾರ್ಟ್ಕಟ್ ಕೀಸ್ ಆಫ್ ಸೇವ್ ಆ್ಯಸ್ ಬಂದು F12 ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಈ ಕೆಳಗಿನಲ್ಲಿ ಯಾವುದು ಗೂಗಲ್ ಸ್ಪ್ರೆಡ್ಶೀಟ್ಗೆ ಸಮಾನವಾಗಿದೆ ಅಂತ ಕೇಳಿದರೆ, ಸೊ MS Access, MS Excel, MS Word, MS ಪವರ್ ಪಾಯಿಂಟ್ ಅಂತ ಹೇಳಿರ್ತಕ್ಕಂಥದ್ದು. ಸೊ ಆನ್ಸರ್ ಬಂದು ಆಪ್ಷನ್ 2 MS Excel. ನಾವೇನು ಲೆಕ್ಕಾಚಾರಕ್ಕೆ ಯೂಸ್ ಮಾಡ್ತೀವಲ್ಲ MS Excel, ಸೊ ಅದು ಬಂದು ಗೂಗಲ್ ಸ್ಪ್ರೆಡ್ಶೀಟ್ಗೆ ಸಮನಾಗಿರುತ್ತೆ. ಸೊ ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಡ್ಯಾಶನ್ನು ಟೈಪ್ ಕಾಂಪ್ಲೆಕ್ಸಿಟಿಯನ್ನು ಮಾಪನ ಮಾಡಲು ಬಳಸುವುದಿಲ್ಲ ಅಂತ ಕೇಳಿದರೆ, ಸೊ ಡ್ಯಾಶ್ ಇಸ್ ನಾಟ್ ಅ ಮೆಜರ್ ಫಾರ್ ಟೈಮ್ ಕಾಂಪ್ಲೆಕ್ಸಿಟಿ. ಸೊ ಬಿಗ್ O, ಥೀಟಾ, ಒಮೆಗಾ, ಡೆಲ್ಟಾ ಅಂತ ಕೊಟ್ಟಿದ್ದಾರೆ. ಸೊ ಬಿಗ್ O, ಒಮೆಗಾ ಓಕೆ. ಸೊ ಇದರಲ್ಲಿ ಡೆಲ್ಟಾ ಅಂತಕ್ಕಂಥದ್ದನ್ನ ಯೂಸ್ ಮಾಡೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದು ಸ್ಪ್ರೆಡ್ಶೀಟ್ನಲ್ಲಿ ಈ ಕೆಳಗಿನ ಯಾವ ಕಮಾಂಡ್ ಸೆಲ್ನಲ್ಲಿನ ವಿಷಯವನ್ನು ನಾವು ಬಯಸುವ ರೀತಿಯಲ್ಲಿ ಪ್ರದರ್ಶಿಸಲು ಅನುವು ಮಾಡಿಕೊಡುತ್ತದೆ ಅಂತ ಕೇಳಿದರೆ, ಸೊ ವಿಚ್ ಕಮಾಂಡ್ ಈಸ್ ಸ್ಪ್ರೆಡ್ಶೀಟ್ ಎನೇಬಲ್ಸ್ ಅಸ್ ಟು ಕಂಟ್ರೋಲ್ ದ ವೇ ಇನ್ ವಿಚ್ ವಿ ವಾಂಟ್ ಟು ಡಿಸ್ಪ್ಲೇ ಸೆಲ್ ಕಂಟೆಂಟ್ಸ್ ಅಂತಕ್ಕಂಥದ್ದು. ಸೊ ಕಾಪಿ, ಮೂವ್, ರಿಮೂವ್, ಫಾರ್ಮೆಟ್ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದು ಆಪ್ಷನ್ 4 ಫಾರ್ಮೆಟ್. ನೆಕ್ಸ್ಟ್ ಸಂಬಂಧಪಟ್ಟ ದತ್ತಾಂಶಗಳನ್ನು ಅಡ್ಡ ಸಾಲು ಮತ್ತು ಉದ್ದ ಸಾಲುಗಳಲ್ಲಿ ಸಂಗ್ರಹಿಸಲಾಗುವುದಕ್ಕೆ ಏನೆಂದು ಕರೆಯುತ್ತಾರೆ ಅಂತ ಕೇಳಿದರೆ, ದ ಕಲೆಕ್ಷನ್ಸ್ ಆಫ್ ರಿಲೇಟೆಡ್ ಡಾಟಾ ಆರ್ಗನೈಸ್ಡ್ ಇನ್ ರೋಸ್ ಆ್ಯಂಡ್ ಕಾಲಮ್ಸ್ ಇಸ್ ಕಾಲ್ಡ್ ಇದು ಬಂದು MS Excel ಬರುತ್ತೆ. ಪ್ರಶ್ನೆ, ವಿಸರ್ಡ್, ಫಾರ್ಮ್, ಟೇಬಲ್ ಅಂತ ಕೊಟ್ಟಿದ್ದಾರೆ. ಸೊ ಟೇಬಲ್ ರೋ ಮತ್ತು ಕಾಲಮ್ನ ಬಳಸ್ತಕ್ಕಂಥದ್ದು ಟೇಬಲ್ ಅಂತ ಆಗಿರುತ್ತೆ. ಸೊ ಓಕೆ ಫ್ರೆಂಡ್ಸ್, ಇದು ಆಗಿತ್ತು. ಸೊ ಇದು ಬಂದು ಕರ್ನಾಟಕ ನೀರು ಸರಬರಾಜು ಮಂಡಳಿ